ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲಿ ಉರಿಯುವುದು, ನುಡಿದ ಹಾಗೆ ಅಗ್ನಿಯ ಸುರಿಸಿ ಪರಿಶುದ್ಧ ನೀಡೆನಗೆ. ಆತ್ಮರೇ 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 ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಆತ್ಮನಾದ ದೇವರೇ ಅಗ್ನಿ ಸುರಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 6ನೇ ಅಧ್ಯಾಯ ವಚನ 15ರಿಂದ. ಕಳೆದ ಕೆಲವು ದಿನಗಳಿಂದ ನಾವು ದೇವರು ಕೊಟ್ಟಿರುವ ಅಮೂಲ್ಯ ವರವಾದ ಪವಿತ್ರಾತ್ಮರ ಅಭಿಷೇಕ, ಸ್ವರ್ಗದ ಶಕ್ತಿ ನಮ್ಮಲ್ಲಿ ಪ್ರಜ್ವಲಿಸಬೇಕು. ದಿನೇ ದಿನೇ ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮರ ಕೃಪಾವರಗಳಲ್ಲಿ ನಾವು ಬೆಳೆದು ಯೇಸುವಿನ ಸ್ವರೂಪ್ಯದಲ್ಲಿ ರೂಪಾಂತರಗೊಂಡು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಬೇಕು. ಆದರೆ ನಮಗೊಬ್ಬ ಶತ್ರು ಇದ್ದಾನೆ. ನಮ್ಮ ಶತ್ರುವಾದ ಸೈತಾನ ಯಾರನ್ನು ನಾಶ ಮಾಡಲಿ ಎಂದು ಹೊಂಚು ಹಾಕಿ, ಗರ್ಜಿಸುವ ಸಿಂಹದಂತೆ ಹೊಂಚು ಹಾಕಿ ಕಾಯುತ್ತಿರುವ ಕಾರಣ ಸೈತಾನನ ಕುತಂತ್ರಗಳನ್ನು ನಾವು ಅರಿತುಕೊಂಡು ಆ ಪ್ರಲೋಭನೆಗಳಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು. ಅಭಿಷೇಕ ನಮ್ಮಲ್ಲಿ ನಷ್ಟಪಡಿಸದಂತೆ, ಸ್ವರ್ಗದ ಶಕ್ತಿ ನಮ್ಮಲ್ಲಿ ನಿಷ್ಕ್ರಿಯ ಆಗದಂತೆ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈಗ ಬೆಂಕಿಯನ್ನು ಮುಟ್ಟಿದ್ರೆ ಅದು ನಮ್ಮನ್ನು ಸುಡುತ್ತೆ ಅಂತ ಗೊತ್ತಾದಾಗ ಯಾರಾದರೂ ಬೆಂಕಿಯನ್ನು ಮುಟ್ಟುತ್ತಾರಾ? ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಮಗನೇ, ದೇವರ ಜ್ಞಾನಕ್ಕೆ, ದೇವರ ಬೋಧನೆಗೆ ಕಿವಿಗೊಡು ಎಂಬುದಾಗಿ. ನಮ್ಮ ಅಭಿಷೇಕವನ್ನು ನಷ್ಟಪಡಿಸಲು ಅವಿಧೇಯತೆ, ಅಹಂಕಾರ ಎಂಬುದರ ಕುರಿತು ನಾವು ಧ್ಯಾನಿಸಿದೆವು. ಇವತ್ತು ಮತ್ತೊಂದು ವಿಷಯವನ್ನು ಧ್ಯಾನಿಸೋಣ. 1 ಕೊರಿಂಥ 6ನೇ ಅಧ್ಯಾಯ ವಚನ 15. ನಿಮ್ಮ ದೇಹಗಳು ಕ್ರಿಸ್ತ ಯೇಸುವಿನ ಅಂಗಾಂಗಗಳೆಂದು ನಿಮಗೆ ತಿಳಿಯದೆ, ಹಾಗಾದರೆ ನಾವು ಕ್ರಿಸ್ತ ಯೇಸುವಿನ ಅಂಗಗಳನ್ನು ತೆಗೆದು ವೇಶ್ಯೆಯ ಅಂಗಗಳನ್ನಾಗಿ ಮಾಡಬಹುದೇ? ಎಂದಿಗೂ ಇಲ್ಲ. ಇಬ್ಬರೂ ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ. ದೇವರಾತ್ಮ ನಮ್ಮೊಳಗೆ ಬಂದಾಗ ನಾನು ಮತ್ತು ದೇವರಾತ್ಮ ಒಂದಾಗಿ ಜೀವಿಸಬೇಕಾಗಿರುತ್ತದೆ. ವೇಶ್ಯೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂಬುದು ನಿಮಗೆ ತಿಳಿಯದೆ, ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು, ಪ್ರಭುವಿನ ಅನ್ಯೋನ್ಯತೆಯಲ್ಲಿ, ಪ್ರಭುವಿನೊಟ್ಟಿಗೆ ನಮ್ಮೊಳಗಿರುವ ಪವಿತ್ರಾತ್ಮರು, ಆ ಪವಿತ್ರಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು, ಪ್ರಭುವಿನ ಅನ್ಯೋನ್ಯತೆಯಲ್ಲಿ, ಪ್ರಭುವಿನೊಟ್ಟಿಗೆ ಒಟ್ಟಾಗಿ, ಪ್ರಭುವಿನ ವಾಕ್ಯಕ್ಕನುಗುಣವಾಗಿ, ಪ್ರಭುವಿನ ಪ್ರೀತಿಯಲ್ಲಿ, ಪ್ರಭುವಿನೊಟ್ಟಿಗೆ ನಾವು ಜೀವಿಸುವಾಗ ನಮ್ಮಲ್ಲಿ ಅಭಿಷೇಕದ ಶಕ್ತಿ ಪ್ರವರ್ಧಿಸುತ್ತದೆ, ಪ್ರಜ್ವಲಿಸುತ್ತದೆ. ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ. ಆದ ಕಾರಣ ವ್ಯಭಿಚಾರದಿಂದ ದೂರ ಸರಿಯಿರಿ. ನಮ್ಮಲ್ಲಿ ಪರಿಶುದ್ಧಾತ್ಮರ ಅಭಿಷೇಕ ಪ್ರಜ್ವಲಿಸಬೇಕಾದರೆ, ಸ್ವರ್ಗದ ಶಕ್ತಿ ನಮ್ಮಲ್ಲಿ ಚೈತನ್ಯಗೊಳ್ಳಬೇಕಾದರೆ, ಶರೀರದಿಂದ ಮಾಡುವ ಪಾಪ, ವ್ಯಭಿಚಾರದಿಂದ ದೂರ ಓಡಿ ಹೋಗಿರಿ. ಯಾಕೆಂದರೆ ವ್ಯಭಿಚಾರ ಮಾಡುವವನು ಆ ಸ್ತ್ರೀ ಅಥವಾ ಪುರುಷನೊಂದಿಗೆ ಒಂದೇ ದೇಹವಾಗಿ ಮಾರ್ಪಾಡಾಗುತ್ತಾನೆ. ಇಲ್ಲಿ ನಾವು ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವರು, ಪ್ರಭುವಿನೊಟ್ಟಿಗೆ ನಮ್ಮ ದೇಹ ಒಂದಾಗಿರುತ್ತದೆ. ಪವಿತ್ರಾತ್ಮರು ನಮ್ಮ ದೇಹವನ್ನು ಉಪಯೋಗಿಸುವವರಾಗಿದ್ದಾರೆ. ದೇವರ ಸೇವೆ ಮಾಡಲು, ಮಾತನಾಡಲು, ಸತ್ಕಾರ್ಯಗಳನ್ನು ಕೈಗೊಳ್ಳಲು ಪವಿತ್ರಾತ್ಮರಿಗೆ ನಮ್ಮ ದೇಹವನ್ನು ನಾವು ಒಪ್ಪಿಸಿಕೊಟ್ಟಿರುವಾಗ, ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾರೆ. ಹೀಗೆ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿರುವ ನಾವು ಅಲ್ಲಿಂದ ಕತ್ತರಿಸಲ್ಪಟ್ಟು ವೇಶ್ಯೆಯ ಸಂಸರ್ಗ ಮಾಡಿದರೆ ನಮ್ಮಲ್ಲಿರುವ ಪವಿತ್ರಾತ್ಮರು ದುಃಖಕ್ಕೀಡು ಮಾಡಿದಂತೆ, ಅವರನ್ನು ನಿಶ್ಚೇತನಗೊಳಿಸಿದಂತೆ ಆಗುತ್ತದೆ. ನಾವು ನಿಶ್ಶಕ್ತರಾಗುತ್ತೇವೆ. ಸ್ವರ್ಗದ ಶಕ್ತಿ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡಲು ಸಾಧ್ಯವಾಗದೆ ನಾವು ಬಲಹೀನರಾಗಿ ಮಾರ್ಪಾಡಾಗುತ್ತೇವೆ. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ವ್ಯಭಿಚಾರದಿಂದ ಓಡಿ ಹೋಗಿರಿ.
ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದವುಗಳು. ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ. ಈ ದೇಹ ದೇವರ ಆಲಯ. ಈ ದೇಹದಲ್ಲಿ ಪರಿಶುದ್ಧಾತ್ಮರ ಅಭಿಷೇಕ ಇದೆ. ಈ ದೇಹದಲ್ಲಿ ಪರಿಶುದ್ಧಾತ್ಮರ ಶಕ್ತಿ ಪ್ರಜ್ವಲಿಸಬೇಕು. ಪರಿಶುದ್ಧಾತ್ಮರು ಈ ದೇಹದಲ್ಲಿ ಕಾರ್ಯ ಮಾಡಬೇಕು. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರ ಮಹಿಮೆ ನಿಮ್ಮ ಶರೀರದಲ್ಲಿ ಬೆಳಗಲಿ. ಆದ ಕಾರಣ ಇವತ್ತು ನಾವು ಎಷ್ಟೋ ಬಾರಿ ಹಸ್ತ ನಿಕ್ಷೇಪ ಪ್ರಾರ್ಥನೆ ಮೂಲಕ, ಧ್ಯಾನಕೂಟಗಳ ಮೂಲಕ, ದೇವರ ವಾಕ್ಯವನ್ನು ಓದುವುದರ ಮೂಲಕ, ಪವಿತ್ರ ಸಂಸ್ಕಾರಗಳಲ್ಲಿ ಭಾಗವಹಿಸುವುದರ ಮೂಲಕ ಪದೇ ಪದೇ ನಾವು ಪವಿತ್ರಾತ್ಮರ ಅಭಿಷೇಕವನ್ನು ಸ್ವೀಕರಿಸಿಕೊಳ್ಳುತ್ತಿದ್ದರೂ ಸಹ ಅದು ನಮ್ಮಲ್ಲಿ ಪ್ರಜ್ವಲಿಸಲು ಸಾಧ್ಯವಾಗದೆ, ಆ ಶಕ್ತಿ ಅಭಿವೃದ್ಧಿಯಾಗದೆ ನಾವು ನಿಶ್ಶಕ್ತರನ್ನಾಗಿ ಮಾಡುವಂಥ ಮತ್ತೊಂದು ದುರಾತ್ಮನ ದುರಿಚ್ಛೆಗಳ ಪಾಪ ವ್ಯಭಿಚಾರದ ಪಾಪವಾಗಿದೆ. ವ್ಯಭಿಚಾರದಿಂದ ದೂರ ಓಡಿ ಹೋಗಿರಿ. ಇವತ್ತು ನಾವು ಎಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದೇವೆ ಅಂತ ನಾವು ಯೋಚನೆ ಮಾಡಬಹುದು. ಆದರೆ ಪ್ರಭು ಯೇಸು ಹೇಳಿದರು ಮತ್ತಾಯ 5:27, ನೀವು ಮನಸ್ಸಿನಲ್ಲಿ ಯಾವುದಾದರೂ ಸ್ತ್ರೀ ಅಥವಾ ಪುರುಷನನ್ನು ನೋಡಿ ಈಕೆಯೊಟ್ಟಿಗೆ ವ್ಯಭಿಚಾರ ಮಾಡಬಹುದು, ಚೆನ್ನಾಗಿರುತ್ತಿತ್ತು ಎಂದು ನೀನು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದೆ ಆದರೆ ನೀನು ಆಕೆಯೊಟ್ಟಿಗೆ ವ್ಯಭಿಚಾರ ಮಾಡಿದ ಪಾಪಕ್ಕೆ ಸಮಾನವಾಗುತ್ತದೆ ಎಂಬುದಾಗಿ. ಆದ್ದರಿಂದ ನಮ್ಮ ಮನಸ್ಸಿನ ಆಲೋಚನೆಗಳು ಶುದ್ಧೀಕರಿಸಲ್ಪಡಬೇಕು. ನಮ್ಮ ಕಣ್ಣಿನ ನೋಟ ಶುದ್ಧೀಕರಿಸಲ್ಪಡಬೇಕಾಗಿದೆ. ಇನ್ನು ಕೆಲವರು ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ವ್ಯಭಿಚಾರದ ರೂಪ ಬೇರೆ ಆಗಿದೆ. ಏನು ವ್ಯಭಿಚಾರದ ರೂಪ ಬೇರೆ ಆಗಿರೋದು? ಮೊಬೈಲ್ ಫೋನ್ಗಳಲ್ಲಿ ಅಶ್ಲೀಲ ಚಿತ್ರಗಳು, ಕಾಮದ ದೃಶ್ಯಗಳು, ಪರರ ನಗ್ನತೆಯನ್ನು ನೋಡುವುದು ವ್ಯಭಿಚಾರಕ್ಕೆ ಸಮನಾದ ಪಾಪವಾಗಿದೆ. ಆದ ಕಾರಣ ಇಂಥ ಒಂದು ಪಾಪದ ದುರಭ್ಯಾಸದಿಂದ, ಆ ದುಷ್ಟ ದುರಾತ್ಮನ ಹಿಡಿತದಿಂದ ಪವಿತ್ರಾತ್ಮರ ಶಕ್ತಿ ನಮ್ಮನ್ನು ಮತ್ತೊಂದಾವರ್ತಿ ಬಿಡುಗಡೆ ಮಾಡುವಂತೆ ಪ್ರಾರ್ಥಿಸೋಣ. ನಮ್ಮ ಈ ಒಂದು ಶುಶ್ರೂಷೆಗೆ ಕೀವರ್ಡು ಪರಿಶುದ್ಧಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ವಿಮೋಚನೆ ಉಂಟು. ಆದರೆ ಸ್ವಾಮಿ, ನಾನು ಇಂಥ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಈ ವ್ಯಭಿಚಾರವೆಂಬ ಕಟ್ಟು, ಈ ಮೊಬೈಲ್ ಫೋನಲ್ಲಿ ಪದೇ ಪದೇ ಅಶ್ಲೀಲ ಚಿತ್ರಗಳನ್ನು ನೋಡುವುದು, ಕಾಮದೃಶ್ಯಗಳನ್ನು ನೋಡುವುದು, ಪರರ ನಗ್ನತೆಯನ್ನು ನೋಡುವುದು, ಅಥವಾ ನಮ್ಮದೇ ಆದ ಸ್ವಂತ ಹಸ್ತಮೈಥುನ, ನಮ್ಮದೇ ಆದ ಶರೀರದಲ್ಲಿ ನಾವು ಮಾಡುವ ಲೈಂಗಿಕ ಕೃತ್ಯಗಳು, ದೇವರ ಸ್ವಭಾವಕ್ಕೆ ಅಥವಾ ಪ್ರಕೃತಿ ಸ್ವಭಾವಕ್ಕೆ ವಿರುದ್ಧವಾಗಿ ನಮ್ಮಲ್ಲಿ ನಡೆಯುವ ಲೈಂಗಿಕ ಅಸಹ್ಯ ಕೃತ್ಯಗಳು, ಈ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಎಂದು ಮತ್ತೊಂದು ಆವರ್ತಿ ನಾವು ನಮ್ಮನ್ನು ದೇವರಲ್ಲಿ ಸಮರ್ಪಿಸೋಣ. ಕಾರಣ ದೇವರ ಮಹಾನ್ ಶಕ್ತಿಗೆ ಹೆಸರಾದ ವ್ಯಕ್ತಿ ಸಂಸೋನ. ಆದರೆ ಅವನ ಶಕ್ತಿ ನಿಶ್ಶಕ್ತವಾಗಲು, ಅವನಲ್ಲಿದ್ದ ಪವಿತ್ರಾತ್ಮರ ಅಭಿಷೇಕ ಕಾರ್ಯ ಮಾಡದಂತೆ ನಿಸ್ತೇಜನಗೊಳ್ಳಲು ಅವನಲ್ಲಿದ್ದಂಥ ಒಂದು ಬಲಹೀನತೆಯ ಪಾಪ ವ್ಯಭಿಚಾರ. ನ್ಯಾಯಸ್ಥಾಪಕರುಗಳ ಗ್ರಂಥ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 1ನೇ ವಚನ, ತರುವಾಯ ಸಂಸೋನನು ಗಾಜಾಕ್ಕೆ ಹೋದಾಗ ಅಲ್ಲಿ ಒಬ್ಬ ವೇಶ್ಯೆಯನ್ನು ಕಂಡು ಅವಳ ಬಳಿಗೆ ಹೋದನು. ಅವನು ವೇಶ್ಯ ಮನೆಗೆ ಹೋಗಿದ್ದಾನೆ ಅಂದ ತಕ್ಷಣ ಶತ್ರುಗಳೆಲ್ಲ ಬರ್ತಾರೆ, ಕೋಟೆ ಬಾಗಿಲನ್ನು ಜಡಿದು ಅವನಿಗಾಗಿ ಕಾದಿರ್ತಾರೆ, ಅವನನ್ನು ಅಟ್ಯಾಕ್ ಮಾಡಿ ಹಿಡಿಯೋದಕ್ಕೆ. ಆದರೆ ದೇವರಾತ್ಮ ಅವನಲ್ಲಿ ಇದ್ದ ಕಾರಣ, ದೇವರಾತ್ಮ ಸಹಾಯ ಮಾಡಿದ ಕಾರಣ ಅವನು ಆ ಬಾಗಿಲುಗಳನ್ನು ಸಹ ಕಿತ್ತುಕೊಂಡು ಹೋಗ್ತಾ ಇರ್ತಾನೆ. ಸೊ ಅಭಿಷೇಕ ನಮ್ಮಲ್ಲಿದೆ, ನಾವು ಪಾಪ ಮಾಡ್ತಾ ಇರ್ಬೋದಾ? ಹಾಗೆ ಯೋಚನೆ ಮಾಡಬೇಡಿ. ಒಂದಲ್ಲ ಎರಡಲ್ಲ ಅವಕಾಶಗಳನ್ನು ದೇವರು ಒದಗಿಸಿ ಕೊಡ್ತಾರೆ. ಆದರೂ ಹಠಮಾರಿತನದಿಂದ ನಾವು ಪದೇ ಪದೇ ಪಾಪದ ಕೆಸರಿನಲ್ಲಿ ಬಿದ್ದರೆ ನಮ್ಮ ಅಭಿಷೇಕವನ್ನು ನಾವು ನಷ್ಟ ಮಾಡಿಕೊಂಡು ನಮ್ಮ ಅಂತ್ಯ ದುರವಸ್ಥೆಯಲ್ಲಿ ಮುಗಿಯುತ್ತದೆ. 4ನೇ ವಚನ, ಅನಂತರ ಸಂಸೋನನು ಸೋರೆಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಮಹಿಳೆಯಿಂದ ಮೋಹಿತನಾದನು. ಆ ಮಹಿಳೆಯ ಬಳಿ ಶತ್ರುಗಳು ಹೋಗಿ ಹೇಳ್ತಾರೆ, ಸಂಸೋನನ ಶಕ್ತಿ ಯಾವುದರಲ್ಲಿ ಅಡಗಿದೆ, ವಿಚಾರಿಸು ಎಂದು. ಪದೇ ಪದೇ ಅವನೆಷ್ಟೋ ಸುಳ್ಳು ಹೇಳ್ತಾನೆ. ನನ್ನ ತಲೆಗೂದಲನ್ನು ಗೂಟಕ್ಕೆ ಕಟ್ಟಿ ಹಾಕಿದರೆ ನನಗೆ ನಿಶ್ಶಕ್ತಿ ಆಗುತ್ತದೆ. ಶತ್ರುಗಳು ಬಂದು ಗೂಟಕ್ಕೆ ಕಟ್ಟಿ ಹಾಕಿದರು, ಆದರೆ ಅವನು ಎದ್ದು ಹೋದಾಗ ಅದು ಹಾಗೆ ಮುರಿದು ಬಿತ್ತು. ಹೀಗೆ ನಾನಾ ವಿಧದಲ್ಲಿ ಅವನು ತಪ್ಪಿಸಿಕೊಂಡು ಬರುತ್ತಾನೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ವ್ಯಭಿಚಾರ ಹೇಗೆ ನಮ್ಮನ್ನು ಪೀಡಿಸುತ್ತೆ ಅನ್ನುವ ರೀತಿಯಲ್ಲಿ ನಮ್ಮನ್ನು ನಾಶ ಮಾಡುವ ತನಕ ಆ ವ್ಯಭಿಚಾರ ನಮ್ಮ ಹಿಂದೆ ಬೆನ್ನತ್ತಿ ಬರುತ್ತೆ. ಅದು ನಮ್ಮನ್ನು ಬಿಡುವುದಿಲ್ಲ. ಅದಕ್ಕಾಗಿ ವೇಶ್ಯೆಯ ಮನೆಯ ಬಾಗಿಲು
ಪಾತಾಳಕ್ಕೆ ದಾರಿ ಎಂದು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಇವತ್ತು ಮೊಬೈಲ್ ಫೋನಲ್ಲಿ ನಾವು ಅಶ್ಲೀಲ ಚಿತ್ರಗಳನ್ನು ನೋಡುವಾಗ ಅದು ನಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀವಿ ಅಂತ ತಿಳ್ಕೊತೀವಿ. ಅದು ನಮ್ಮ ಶರೀರದ ಶಕ್ತಿಯನ್ನು ನಿಶಕ್ತಿ ಮಾಡಿಬಿಡುತ್ತೆ. ನಮ್ಮ ಮನಸ್ಸನ್ನು ದುರಾಲೋಚನೆಗೆ ಒಪ್ಪಿಸಿಕೊಟ್ಟು ಬಿಡುತ್ತೇವೆ. ಪಾಪ ನಮ್ಮ ದೇಹವನ್ನು ವಶಪಡಿಸಿಕೊಳ್ಳುತ್ತದೆ. ಆದ ಕಾರಣ ಎಚ್ಚರಿಕೆಯಿಂದಿರಬೇಕು. ನ್ಯಾಯಸ್ಥಾಪಕರು 16:16. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸುತ್ತಿದ್ದುದರಿಂದ ಅವನಿಗೆ ಸಾಯುವುದೇ ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ದಿನದಿನವೂ ಪೀಡಿಸ್ತಾ ಇತ್ತು. ಇವತ್ತು ಅನೇಕರಿಗೆ ಆ ಮೊಬೈಲ್ ಫೋನಿನ ಅದನ್ನು ನೋಡಬಾರದು ಎಂದು ಅವರು ತೀರ್ಮಾನ ಮಾಡಿ ಅದರಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತಿಲ್ಲ. ಇವತ್ತು ಸ್ವಲ್ಪ ನೋಡಿದ್ರೆ ನಾಳೆ ಇನ್ನೂ ನೋಡೋದು, ನಾಳೆ ಇನ್ನೂ ನೋಡೋದು. ಟೆಂಪ್ಟೇಷನ್, ಅಯ್ಯೋ ಟೆಂಪ್ಟೇಷನ್, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ದಿನವೂ ಅದರಲ್ಲಿ ಹೋಗಿ 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 ಕೊನೆಗೆ ಅವರನ್ನು ನಾಶನಕ್ಕೆ ಕೊಂಡೊಯ್ಯುತ್ತದೆ. ಕೊನೆಗೆ ಅವಳು ಹೇಳ್ತಾಳೆ, ಇದೊಂದು ಸಾರಿ ಬನ್ನಿ, ಅವರು ನನಗೆ ತಮ್ಮ ಹೃದಯವನ್ನು ಬಿಚ್ಚಿಟ್ಟಿದ್ದಾರೆ. ಕಂಡವರ ಬಳಿ ನಿನ್ನ ಹೃದಯವನ್ನು ಬಿಚ್ಚಿಡಬೇಡ. ನಿನ್ನ ಅಭಿಷೇಕದ ಶಕ್ತಿಯ ರಹಸ್ಯವನ್ನು ತಿಳಿಸಬೇಡ. ಅವನು ತಿಳಿಸ್ತಾನೆ, ನನ್ನ ಕೂದಲಿಗೆ ಕತ್ತಿ ಹಾಕಿದ್ರೆ ನನಗೆ ಶಕ್ತಿ ನಿಶಕ್ತರಾಗುತ್ತದೆ ಅಂತ. ಶತ್ರುಗಳು ಬಂದು ಅವನನ್ನು ಬೋಡಿ ಮಾಡಿಸ್ತಾರೆ. ಅವನ ಶಕ್ತಿ ನಿಶಕ್ತವಾಗುತ್ತದೆ. ಶತ್ರುಗಳ ವಶವಾಗಿ ಅವನ ಕಣ್ಣುಗಳನ್ನು ಕಿತ್ತು ಸೆರೆಮನೆಯಲ್ಲಿ ಹಾಕುತ್ತಾರೆ. ಅಂದರೆ ವ್ಯಭಿಚಾರದ ಪಾಪ. ರೋಮ 8:13 ಸಂತ ಪೌಲರು ಹೇಳುತ್ತಾರೆ, ನೀವು ಶರೀರದ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದಿರಿ, ನೀವು ಜೀವಿಸುವಿರಿ. ಇವತ್ತು ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮರ ಶಕ್ತಿ ನಮ್ಮ ಶರೀರದಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಹೃದಯ ಎಂಬ ಗರ್ಭಗುಡಿಯಲ್ಲಿ ಅವರು ನೆಲೆಸಿದ್ದಾರೆ ಎಂಬ ಅರಿವು ನಮಗಿರಲಿ. ಅವರು ಮನನೋಯುವಂತೆ ಈ ಶರೀರದಲ್ಲಿ ನಾವು ಕಣ್ಣಿನಿಂದ, ಮಾತಿನಿಂದ, ನೋಟದಿಂದ, ಆಲೋಚನೆಗಳಿಂದ ವ್ಯಭಿಚಾರದ ಪಾಪ ಮಾಡುವಾಗ ಶಕ್ತಿ ನಿಶಕ್ತರಾಗಿ ಬಿಡುತ್ತೇವೆ. ನಾವು ಪವಿತ್ರಾತ್ಮರು ನಿಶಕ್ತರಲ್ಲ, ಪವಿತ್ರಾತ್ಮರು ಶಕ್ತಿವಂತರು. ಅವರು ಸುಮ್ಮನಾದಾಗ ನಮ್ಮ ದೇಹದಲ್ಲಿ ಅವರು ಪ್ರತಿಕ್ರಿಯೆ ಮಾಡೋದಿಲ್ಲ. ನಾವು ನಿಶಕ್ತರಾಗಿ ಶತ್ರುಗಳ ವಶವಾಗುತ್ತೇವೆ. ಶರೀರ ಕ್ಷೀಣಿಸುತ್ತೆ, ರೋಗ ಬರುತ್ತೆ. ಕೊನೆಗೆ ಸುನ್ನತಿ ಇಲ್ಲದವರ ಕೈಗೆ, ಫಿಲಿಸ್ಟಿಯರ ಕೈಗೆ ಸಂಸೋನ ಸಿಕ್ಕಿ ಹಾಕಿಕೊಂಡ ರೀತಿಯಲ್ಲಿ ICUನಲ್ಲಿ ಅಲ್ಲಿ ಎಲ್ಲ ಕಡೆ ಹೋಗಿ ನಾವು ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಇವತ್ತು ಎಚ್ಚೆತ್ತುಕೊಳ್ಳೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರು ಕೊಟ್ಟಿರುವ ಪವಿತ್ರಾತ್ಮರ ಅಭಿಷೇಕ ಅಮೂಲ್ಯವಾದುದು. ಅವರು ಶಕ್ತಿವಂತರಾಗಿದ್ದಾರೆ. ಆ ಅಭಿಷೇಕದ ಶಕ್ತಿ ನಮ್ಮಲ್ಲಿ ಪ್ರವರ್ಧಿಸದಂತೆ ಅದಕ್ಕೆ ತಡೆಯಾಗಿರುವ ನಮ್ಮಲ್ಲಿ ವ್ಯಭಿಚಾರದ ಪಾಪಕ್ಕಾಗಿ ನಾವು ಕ್ಷಮೆಯನ್ನು ಕೇಳುತ್ತೇವೆ. ಯೇಸುವೇ, ನಿಮ್ಮ ಕಲ್ವಾರಿಯ ರಕ್ತದಿಂದ ನನ್ನ ಕಣ್ಣುಗಳನ್ನು ತೊಳೆಯಿರಿ, ನನ್ನ ಮನಸ್ಸಿನ ಆಲೋಚನೆಗಳನ್ನು ತೊಳೆಯಿರಿ. ನನ್ನ ಶರೀರದಲ್ಲಿ ಎದ್ದೇಳುವ ಆ ಇಂದ್ರಿಯಗಳ ಆ ವ್ಯಭಿಚಾರದ ಶರೀರ ಸ್ಪರ್ಶ ಅಥವಾ ಶರೀರದ ದುರಿಚ್ಛೆಯನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ಮತ್ತೊಂದು ಆವರ್ತಿ ಪವಿತ್ರಾತ್ಮರಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ. ಹೇಗೆ ಆ ಸಮಾರತಿ ಹೆಂಗಸು 5 ಜನರೊಟ್ಟಿಗೆ ವ್ಯಭಿಚಾರದ ಪಾಪದಲ್ಲಿದ್ದರೂ ಸಹ ಅವಳ ಶರೀರದ ದುರಿಚ್ಛೆ, ದಾಹ ತಣಿದಿರಲಿಲ್ಲ. ಆದರೆ ಎಲ್ಲ ದಾಹವನ್ನು ತಣಿಸುವ ಜೀವ ಜಲ, ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರ ಅಭಿಷೇಕ, ಪವಿತ್ರಾತ್ಮರ ಜೀವ ಜಲವನ್ನು ಯೇಸುವಿನಿಂದ ಆಕೆ ಪಡೆದುಕೊಂಡಾಗ ಪಾಪಕ್ಕೆ ವಿಮುಖಳಾಗಿ, ದೇವರಿಗೆ ಅಭಿಮುಖಳಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಆಕೆಯಲ್ಲಿ ಪರಿಶುದ್ಧಾತ್ಮರು ಪ್ರಜ್ವಲಿಸಿದರು. ಇಡೀ ಊರಿಗೆ ಬೆಳಕಾಗಿ, ಉಪ್ಪಾಗಿ, ಯೇಸುಗೆ ಸಾಕ್ಷಿಯಾಗಿ ಜೀವಿಸಿದಂಥ ಅಂಥ ಒಂದು ಜೀವ ಜಲ, ಪರಿಶುದ್ಧಾತ್ಮರ ಶಕ್ತಿ, ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಮುಂಜಾನೆ ವೇಳೆ ಸುರಿಸಲ್ಪಡಲಿ. ದೇವರಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು, ವಿಮೋಚನೆ ಉಂಟು. ಸಂಸೋನನನ್ನು ಶತ್ರುಗಳು ಸರಪಣಿಗಳಿಂದ ಕಟ್ಟಿ ಹಾಕಿದ್ದಾಗ ದೇವರ ಆತ್ಮ ಇಳಿದು ಬಂದಾಗ ಆ ಕಟ್ಟುಗಳು ಮುರಿಯಲ್ಪಟ್ಟು ಅವನು ಸ್ವತಂತ್ರನಾದ ರೀತಿಯಲ್ಲಿ, ಓ ಪರಿಶುದ್ಧಾತ್ಮರೇ, ಮತ್ತೊಂದು ಆವರ್ತಿ ನಮಗೆ ಸಹಾಯ ಮಾಡಿರಿ. ನಮ್ಮಲ್ಲಿ ಆಳ್ವಿಕೆ ಮಾಡುತ್ತಿರುವ, ನಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ ಕಾರ್ಯ ಮಾಡುತ್ತಿರುವ ಆ ವ್ಯಭಿಚಾರದ ದುಷ್ಟ ದುರಾತ್ಮ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಪರಿಶುದ್ಧಾತ್ಮರು ನಮ್ಮಲ್ಲಿ ಶಕ್ತಿಯಾಗಿ, ಅಗ್ನಿಯಾಗಿ, ಅಭಿಷೇಕವಾಗಿ ಸುರಿಸಲ್ಪಟ್ಟು ದೇವರಿಗೆ ಸಾಕ್ಷಿಯಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಬಿದ್ದು ಹೋದವರನ್ನ ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ನನ್ನ ಯೇಸು ನನ್ನ ರಕ್ಷಕ. ಇವತ್ತು ನಿಮ್ಮ ಅಭಿಷೇಕ ನಷ್ಟ ಆಗಿರಬಹುದು, ಆಧ್ಯಾತ್ಮಿಕವಾಗಿ ನೀವು ಕುಗ್ಗಿ ಹೋಗಿರಬಹುದು, ನಿಮ್ಮ ಶಕ್ತಿ ನಿಶ್ಶಕ್ತರಾಗಿರಬಹುದು. ಆದರೆ ಈ ವಚನ ಶುಶ್ರೂಷೆಯ ಮೂಲಕ ದೇವರ ಕರುಣೆ ಮತ್ತೊಂದಾವರ್ತಿ ನಮ್ಮ ಮೇಲೆ ಸುರಿಯಲ್ಪಟ್ಟಿದೆ. ನಮ್ಮನ್ನು ಮತ್ತೆ ದೇವರು ಅಭಿಷೇಕಿಸಿ ಶಕ್ತಿವಂತರಾಗಿ ಮಾರ್ಪಡಿಸಿದ್ದಾರೆ. ಹಳೆಯ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸೋಣ. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.